ಕಳೆದ ದಿನವಷ್ಟೇ ಶಾಂತವಾಗಿದ್ದ ನೇತ್ರಾವತಿ ಕುಮಾರಧಾರಾ ನದಿಗಳು ಗುರುವಾರ ಮತ್ತೆ ರೌದ್ರಾವತಾರ ತೋರಿದ್ದು ಉಪ್ಪಿನಂಗಡಿಯಲ್ಲಿ ಉಕ್ಕೇರಿ ಹರಿಯುತ್ತಿದೆ. ಮತ್ತೊಮ್ಮೆ ಸಂಗಮವಾಗುವುದರೊಂದಿಗೆ ಇತಿಹಾಸದಲ್ಲಿ ಪ್ರಥಮವೆಂಬಂತೆ ಇಲ್ಲಿನ ಶ್ರೀ ಸಹಸ್ರಲಿಂಗೇಶ್ವರ ಸನ್ನಿಧಿಯಲ್ಲಿ ಉಭಯ ನದಿಗಳ ನೆರೆ ನೀರಿನಿಂದಾಗಿ ಹಲವು ಪ್ರದೇಶಗಳು ಜಲಾವೃತವಾಗಿವೆ. ನೇತ್ರಾವತಿ ನದಿ ದಡದಲ್ಲಿರುವ ವನಭೋಜನ ಶ್ರೀ ವೀರಾಂಜನೇಯ ದೇವಸ್ಥಾನ ಜಲಾವೃತಗೊಂಡಿದ್ದು ಆ ಪರಿಸರದಲ್ಲಿ ನದಿ ನೀರು ಆವರಿಸಿದೆ. ರಥಬೀದಿಯಲ್ಲಿ ಪರಿಸರದಲ್ಲಿ ಹಲವು ಮನೆಗಳಿದ್ದು ಅಲ್ಲಿನವರೆಗೆ ನೆರೆಭೀತಿ ಆವರಿಸಿದೆ. ಶ್ರೀ ಸಹಸ್ರಲಿಂಗೇಶ್ವರ ದೇವಾಲಯದ ಬದಿಯಿಂದಲೂ ನದಿ ನೀರು ರಥಬೀದಿಯನ್ನು ಆವರಿಸುತ್ತಿದೆ. ಉಪ್ಪಿನಂಗಡಿಯ ಇಂದ್ರಪ್ರಸ್ಥ ವಿದ್ಯಾಲಯದ ರಸ್ತೆ ಜಲಾವೃತಗೊಂಡಿದೆ. ಇಲ್ಲಿ ಅಂಗಡಿ, ಗ್ಯಾರೇಜ್, ಕ್ಯಾಂಟೀನ್, ಮನೆಗಳ ಒಳಗೆ ನೀರು ಪ್ರವೇಶಿಸಿದೆ. ಇದೇ ರಸ್ತೆಯಲ್ಲಿರುವ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲಾ ಆವರಣವನ್ನು ಕೂಡ ನೆರೆ ನೀರು ಆವರಿಸಿದೆ. ಕೆಂಪಿಮಜಲು, ಸೂರಪ್ಪ ಕಾಂಪೌಂಡ್, ನೆಟ್ಟಿಬೈಲು, ರಂಗಾಜೆ ಪರಿಸರವೂ ಜಲಾವೃತಗೊಂಡಿದೆ. ಹಳಿಗೇಟಿನ ಕಂಚಿಬೆಟ್ಟಿನ ಬಳಿ ವಸತಿ ಸಂಕೀರ್ಣ ಹಾಗೂ ಮನೆಗಳಿಗೆ ನೆರೆ ನೀರು ನುಗ್ಗಿದ್ದು ಅವರನ್ನು ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸಲಾಗಿದೆ.